ಅಚಾನಕ್ಕಾಗಿ ದೇವಸ್ಥಾನದಲ್ಲಿ ಸಿಕ್ಕ ಹೆಣ್ಣುಗಳು ಮನೆಗೆ ಬಂದು ಮಲಗಿದಾಗ ಮನಸ್ಸಿನಲ್ಲಿಯೇ ಮಂಥನ ಮಾಡಿದಳು. ತನ್ನ ಸೊಡ್ಡ ಕುಟ್ಟಿದ್ದ ಸೀರೆಯ ನೆರಿಗೆಯನ್ನ ತನ್ನ ಅಂಗಾಲಿನಿಂದ ತುಳಿತಾ ಮುಂದೆ ಬರಬೇಕಾದ್ರೆ ಯಾರೋ ದೇವಲೋಕದ ಸೌಂದರ್ಯ ರಾಶಿಯೊಬ್ಳು ಭೂಮಿಗಿಳಿದ್ಲು ಅನ್ನೋ ಭಾವನೆ. ಅದ್ ಹೌದು ಅನ್ನೋ ರೀತಿಯಲ್ಲಿ ಅವಳ ಕಾಲಿಗೆ ಕಟ್ಟಿದ್ದ ಗೆಜ್ಜೆ ತನ್ನದೇ ಶೈಲಿಯಲ್ಲಿ ಶಬ್ದ ಮಾಡ್ತಿತ್ತು. ಅವಳ ಸುಗಂಧ ದ್ರವ್ಯದ ಪರಿಮಳ ಯೋಜನ ಗಂಧಿನಿಗೂ ನಂಜಾಗುವಂತಿತ್ತು. ಭರಣಿಯಾಕಾರದ ಜುಮುಕಿಯೊಂದು ಅವಳ ಸೌಂದರ್ಯ ನನ್ನನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋ ಧೈರ್ಯದಲ್ಲಿ ಅವಳ ಕಿವಿಯಲ್ಲಿ ನೇತಾಡ್ತಿತ್ತು. ತಲೆಯಲ್ಲಿ ಎಷ್ಟು ಮಲ್ಲಿಗೆ ಮುಡಿದಿದ್ಲು ಅಂತಂದ್ರೆ ಅವಳಿಗೆ ಕಿರೀಟದ ಅವಶ್ಯಕತೆನೇ ಇಲ್ಲ ಅನಿಸ್ತಿತ್ತು. ಆ ಸೂರ್ಯನ ಕಿರಣಗಳು ಉದ್ದೇಶಪೂರ್ವಕವಾಗಿ ಅವಳ ಕೆನ್ನೆಯನ್ನ ಸೋಕಿಕೊಂಡು ಹೋಗ್ತಿತ್ತು, ನನಗೆ ನಂಜಾಗುವ ಹಾಗೆ. ಅವಳ ಸೌಂದರ್ಯವನ್ನ ದುಪ್ಪಟ್ಟುಗೊಳಿಸಿರುವ ಅವಳ ಕಣ್ಣಂಚಿನ ಕಾಡಿಗೆ ಯಾವ ಅಹಂಕಾರವೂ ಇಲ್ಲದೆ ಅವಳ ಕಣ್ಣಂಚಲ್ಲಿ ರಾರಾಜಿಸುತ್ತಿತ್ತು. ಅಯ್ಯೋ ಮೂಗುತ್ತಿ, ಆ ಸೌಂದರ್ಯ ರಾಶಿಯ ಮೇಲೇರಿ ಕೂತಿದೆಯಲ್ವಾ, ಎಷ್ಟು ಅಹಂಕಾರಿ ನೀನು, ರಸಿಕ. ಅವಳ ಕೈಯಲ್ಲಿದ್ದ ಬಲೆಗಳ ರಾಶಿ ಧೈರ್ಯವಾಗಿ ಒಂದನ್ನೊಂದು ಅಪ್ಪು ಹಿಡಿದು ನೆಮ್ಮದಿಯಾಗಿ ಹಾರಾಡಿತು. ನನ್ನೆದುರಿನಿಂದಲೇ ಹಾದು ಹೋದ್ಲು, ಸೆರಗಿನ ಗಾಳಿ ಬೀಸುವಂತೆ, ಈ ಜನ್ಮಕ್ಕೆ ಸಾಕಾಗುವಂತೆ. ಅಲ್ಲ, ಅವಳು ಕೂದಲನ್ನ ಅಷ್ಟು ನಯವಾಗಿ ಕಿತ್ತಿದೆಯಲ್ವಾ, ನಿಜ ಹೇಳುವುದೇವ್ರೆ ಎಷ್ಟು ಸಮಯ ತಗೊಂಡಿದೀಯ. ಎಲ್ಲ ಸಿನಿಮಾಗಳಲ್ಲಿ ಬರೋ ಹಾಗೆ ಅವಳು ಮತ್ತೆ ನನ್ನನ್ನ ತಿರುಗಿ ನೋಡ್ತಾಳೋ ಅನ್ನೋ ಆಸೆಯಿಂದ ಕಾಯ್ತಾ ಇತ್ತೆ. ಆದ್ರೆ ಅವಳು ತಿರುಗಿ ನೋಡ್ಲಿಲ್ಲ, ಯಾಕಂದ್ರೆ ಇದು ಸಿನಿಮಾ ಅಲ್ಲ. ನಾನ್ ಮಾತ್ರ ಅಲ್ಲ, ಅವಳು ಬಿಟ್ಟು ಬಂದಿರೋ ಚಪ್ಪಲಿ ಕೂಡ ಅವಳನ್ನೇ ಕಾಯ್ತಾ ಇತ್ತು, ಎಲ್ಲಿ ನನ್ನನ್ನ ಹೋಗುವಾಗ ಬಿಟ್ಟು ಹೋಗ್ತಾಳೋ ಅನ್ನೋ ಭಯದಲ್ಲಿ. ಆದ್ರೆ ನಾನ್ ಮಾತ್ರ ಧೈರ್ಯದಲ್ಲಿ ಅಲ್ಲೇ ಕೂತಿದ್ದೆ, ಅವಳು ನನಗೆ ಸಿಗ್ತಾಳೆ ಅನ್ನೋ ಭ್ರಮೆಯಲ್ಲಿ. ಅಲ್ಲ ದೇವ್ರೆ, ಅವಳನ್ನ ಅಷ್ಟು ಅದ್ಭುತವಾಗಿ ಸೃಷ್ಟಿಸಿದೆಯಲ್ವಾ, ಅಲ್ಲಿ ಅಪ್ಸರೆಯರಿಗೆ ಅಸೂಯೆ ಆಗೋದಿಲ್ವಾ? ಏನೋ ಗೊತ್ತಿಲ್ಲಪ್ಪ, ಸುಮ್ನೆ ಕೇಳ್ದೆ. ಆದ್ರೆ ಮತ್ತೊಂದ್ ಸರ್ತಿನೂ ಕೇಳ್ತಾ ಇದ್ದೀನಿ, ಅಷ್ಟು ಸುಂದರವಾಗಿ ಅವಳನ್ನ ಸೃಷ್ಟಿಸಿದೀಯಲ್ವಾ, ನಿಜ ಹೇಳುದೇವ್ರೆ ನೀನ್ ಅಷ್ಟು ಫ್ರೀಯಾ? ಅವಳೇ ದೇವಸ್ಥಾನದಲ್ಲಿ ಸಿಕ್ಕವಳು.